ಅಂದ್ರೆ ಏನ್ರಿಪ್ಪ? ಬಾಳ ಹೋಗ್ಯಾವ, ಹಾ ಹಾ ತ್ವಾಡೆ ಉಳ್ದಾವ. ಹೌದ್ ಓಬಿ ಜಾರಹೆ ಹಾ ಹಾ ಅವು ಹೊಂಟಾವ. ಏನ್ ಮಾಡ್ಬೇಕು ನಾವಿನ್ನ? ಮಗರ ತಾಲ್ ಮತ್ತು ಚೂಡೋ ಅಂದ್ರೆ ಏನ್ರಿಪ್ಪ? ಬಾಳ ಹೋಗಿ ತ್ವಾಡೆ ಉಳ್ದಾವ. ಹಾ ಹಾ ಆದ್ರ ನೀ ಏನ್ ಮಾಡ್ಬೇಕು? ಯಾವ ಕಾಯಕ ಮಾಡಾಕತ್ತದಿ ಆ ಕಾಯಕದಾಗ ಬದಲಾಗಬೇಡ. ಹಾ ಹಾ ಹಿಂಗಂದ್ರ ನಿನ್ನ ಮನಸ್ಸು ಚಂಚಲ ಮಾಡ್ಕೋಬೇಡ. ಹೌದು ಹಿಂಗ್ ಹೇಳ್ತಾರ ಅವ್ರ, ಹೇಳ್ಯಾರ ಹೇಳ್ಯಾರ. ನಾ ಹೇಳಾಕತ್ತಿಲ್ಲ. ಹೌದ್ ಹ ಹಂಗಾರ ಬಾಳ ಏನ್ ಹೋದು, ಎಲ್ರಿಪ್ಪ? ತ್ವಾಡೆ ಏನ್ ಉಳ್ದು? ನಮಗೇನು ಗೊತ್ತೇ ಇಲ್ಲ ಅವು. ಸಮಯ ಅಂತ. ಹಾ ಹಾ ಸಮಯ ಏನು ಟೈಮ್ಗಳು. ಟೈಮ್ಗಳು ಬಾಳ ಹೋಗ್ಯಾವ ತಮ್ಮ. ಹೌದ್ ಏನ್ ಹೇಳ್ಯಾರೋ ಏನೋ ಗೊತ್ತಿಲ್ಲ, ನಾ ಕೇಳಿಲ್ಲ, ನನಗ ಹೇಳು ಅನ್ನತಕ್ಕಂತ ಮಾತಲ್ಲ, ಅದು ದೈವಕ್ಕೆ ವಜ್ಜಿ ಆಗತಕ್ಕಂತ ಮಾತ. ಹೌದ್ ಈ ಜಾತ್ರಿ ಒಳಗೆ ಹೆಂಗಿತ್ತು ಇವತ್ತು ನೀವು ಹೆಂಗ ಜಾತ್ರೆ ನಡೆದೈತಿ, ಹಾ ಹಾ ಇನ್ನು 10 ವರ್ಷಕ್ಕೆ ಜಾತ್ರೆ ಹೆಂಗಿರ್ಬೇಕಂತ ತಿಳ್ಕೊಂಡ ಆ ಜಾತ್ರೆಗೆ ಆಶಿಸಿರ್ತಕ್ಕಂತ ಹೌದು ಹಿರಿ ಕಲಾವಂತರು ಹೇಳಿರ್ತಕ್ಕಂತ ಮಾತು ಹೇಳ್ಬೇಕಾಗಿದೆ ತಮ್ಮ. ಇದೇ ಬೀರಪ್ಪ ದೇವರ ಜಾತ್ರೆಗೆ 18-19 ವರ್ಷಗಳ ಹಿಂದೆ ಬಂದ್ರ ಹಾ ಹಾ 1-2 ಟೇಲರ್ ತರಿಬಿರು. ಹೌದ್ ಅವಾಗ ಇಂಡಿ ಹುಲಿ ಹಾ ಹಾ ಯಾರಿಪ್ಪ? ಜಟ್ಟಪ್ಪ ಇವತ್ತ ಅವರು ಸ್ವರ್ಗಸ್ಥರಾಗಿ ಕೈಲಾಸದಾಗ ಸೇರ್ಯಾರಪ್ಪ ಅಂತಂದ್ರ ಸುದಿಕ ಹೌದ್ ಆ ಶಿವ ಸಾನ್ನಿಧ್ಯವನ್ನ ಹೊಂದ್ಯಾರಂದ್ರು ಸಹ ನಾನು ಮಾತಾಡ್ಬೇಕಾಗ್ಯದ. ಹೌದೌದು 2 ಟೇಲರ್ ನಡು ಕಾರ್ಯಕ್ರಮ ಇಲ್ಲಿ ಕೊಟ್ರ ನಾವು ಬಹಳ ಸಣ್ಣವ್ರು, ಇನ್ನೂ ಒಲಿಯೋದು ಹುಡ್ತಿದ್ದಿಲ್ಲ. ಸಣ್ಣ ಉಟ್ಕೊಂಡ ಕಾರ್ಯಕ್ರಮ ಬರಬೇಕಾಗಿರ್ತಕ್ಕಂತ ದಿನದೊಳಗ ಹೌದ್ ನಮ್ಮ ಸುತ್ತುವರಿಗೆ ಎಲ್ಲಾ ದನದ ಜಾತ್ರೆ ಆದ್ರ ಆಗಿನ ಜನ ಈಗಿಲ್ಲ, ಹೌದೌದು ಮತ್ತ ಆಗ ಹಾಡವ್ರು ಈಗ ಇಲ್ಲ. ನಾವ್ ಹೇಳಿಲ್ಲ. ಹ್ಮ್ ಒಂದ್ ನಾವು ಮಾತಾಡ್ತಕ್ಕಂಥದಲ್ಲ, ಎಲ್ಲಾರಿಗೂ ಚಿತ್ರಣ ಅವ್ರ ಮುಂದೈತಿದ ನೋಡಾಕತ್ಯಾರ. ಈಗ ನಾವು ನೋಡಾಕ್ತಿದ್ವಿ, ನಮ್ದು ಅವರು ನೋಡಾಕತ್ಯಾರ. ನೋಡಾಕತ್ಯಾರ. ಹಂಗ ಪುಣ್ಯಾತ್ಮರೇ ಹೇಳ್ತಕ್ಕಂತ ಮಾತಿಷ್ಟೇ, ಅವತ್ತಿನಿರ್ತಕ್ಕಂತ ಒಂದ ಅಕುಂಠಿತವಾಗಿರ್ತಕ್ಕಂತ ಅಭಿವೃದ್ಧಿ ಇವತ್ತ ಮೆಕ್ಳಿ ಗ್ರಾಮದ ಬೀರಣ್ಣ ದೇವರ ದನಗಳ ಜಾತ್ರೆ ನೋಡಿದ್ರೆ ಬಹಳ ಪ್ರಗತಿ ಮತ್ತು ಅಭಿವೃದ್ಧಿಯತ್ತ ಸಾಗೈತೆ ಅಂತಕ್ಕಂಥ ಮಾತು ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಾಗಿರುತ್ತೆ ಪುಣ್ಯಾತ್ಮರೇ. ಆದ್ರ ನಾವೇನ್ ಮಾಡಾಕತ್ತಿದೀವಿ? ಏನ್ರಿಪ್ಪ? ವ್ಯವಹಾರ ದೃಷ್ಟಿಯಿಂದ ನಾಳೆ ಬೆಳಿಗ್ಗೆ ಬಂದ್ರ ಆತ ತಿಳ್ಕೊಂಡ ದನಗಳಿಗೆ ಜಾತ್ರೆ ಆಗ್ಬಿಟ್ರ ಇವು ಮನ್ಯಾಗ ದನ ಮೇಯಾಕ ಹೋಗ್ಯಾವ. ಮನೆಗೆ ಹೋಗಿಬಿಡುದು. ಹಂಗ ವಿಶೇಷವಾಗಿರತಕ್ಕಂತ ನಮ್ಮ ದರ್ಶನ ನಿಮಗೆ, ನಿಮ್ಮ ದರ್ಶನ ನಮಗಿಪ್ಪ ಅಂತಂದ್ರ ಇವತ್ತ ಈ ಹಾಲು ಮತ ಡೊಳ್ಳಿನ ಶಿವಸ್ಥಾನ ಸೇವೆ ಮಾಡೋದ್ರೊಳಗ ಹೌದೌದ ಅಥವಾ ಎನ್ನ ಭವರೋಗದ ವೈದ್ಯರಾಗಿರತಕ್ಕಂತ ಹೌದು ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಜ್ಯೋತಿಯನ್ನು ಮುಟ್ಟಿಸಿರತಕ್ಕಂಥವರು ಯಾರಿಪ್ಪ? ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಹೌದು ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರ ಅಪ್ಪನವರ ಪವಿತ್ರವಾಗಿರತಕ್ಕಂತ ಪಾದ ಪದ್ಮಗಳಿಗೆ ನತಮಸ್ತಕನಾಗಿಕೊಂಡ ಮತ್ತು ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ, ಗುರುಬಂಧುಗಳೇ, ಹಿರಿಯರೇ, ಹೌದು ಮಿಗಿಲಾಗಿ ಈ ಮೆಕ್ಳಿ ಗ್ರಾಮದ ನೆರೆಹಳ್ಳಿಯಾಗಿರತಕ್ಕಂತ ಇದೇ ಜೋಡಕುರುಳಿಯಲ್ಲಿ ಹುಟ್ಟಿ ಹಳ್ಳೂರ ಗ್ರಾಮದ ಕೀರ್ತಿ ಪತಾಕೆಯನ್ನು ಮುಗಲೆತ್ತರಿಕೆ ಮುಟ್ಟಿಸಿ ವೀರಭದ್ರೇಶ್ವರ ಡೊಳ್ಳಿನ ಸಂಘ ಅಂತ ತಿಳ್ಕೊಂಡ ನಾಡಿನಾದ್ಯಂತ ಹಾಡಿ ಹರಿಸಿರತಕ್ಕಂತ ನಮ್ಮ ಹಳ್ಳೂರ ಕಲಾ ಸಂಘದ ಮುಖ್ಯ ಕಲಾ ತಂಡದ ಹಿರಿಯರಿಗೂ, ಸಂಘದ ಒಡೆಯರಿಗೂ ಮತ್ತು ಸಮಸ್ತ ಸಂಘಕ್ಕೂ ನನ್ನ ಪ್ರೇಮದ ಮತ್ತು ಗೌರವದ ನಮನಗಳನ್ನು ಹೇಳಿಕೊಂಡ. ಹೌದೌದ್ರಿಪ್ಪ. ಹೌದು ಅಲ್ಲ ಹೆಂಗ್ರಿಪ್ಪ? ಈಗ ವಿಷಯಕ್ಕೆ ಬರೋಣ ತಮ್ಮ. ಬರ್ರಿ ಬರ್ರಿಪ್ಪ. ಮನ್ಯಾಗ ಅಪ್ಪ ಕಾಯಕ ಮಾಡಾಕತ್ಯಾನಪ್ಪ ಅಂದ್ರ ಅದ ಮಕ್ಕಳ ಮೇಲೆ ಪ್ರಭಾವ ಆಗತ್ತೋ ಏನಿಲ್ಲೋ? ಆಗ್ತದ್ರಿಪ್ಪ. ಯಾವ್ದೇ ಮಾಡ್ಲಿ, ಅವ್ವ ಅಪ್ಪ ಒಂದ್ ಕೆಲಸ ಮಾಡಾಕತ್ತಾರಂದ್ರ ನಾಳೆ ನೋಡಿ ಮಕ್ಕಳಿಗೆ ಮೇಲೆ ಅದ ಪ್ರಭಾವ ಬರ್ತೈತೋ ಇಲ್ಲತ್ಯೋ? ಬರ್ತದ್ರಿಪ್ಪ. ಬರ್ತದ. ಹೌದು ಹಂಗ ಒಬ್ಬ ಶಿಂಬಿಕ್ಯಾನ ಮನಿಯೊಳಗ ಹಾ ಹಾ ಅಂದ್ರೆ ಏನಂತಾರ ಅದಕ್ಕ? ಟೇಲರಿಂಗ್, ಟೇಲರ್. ಹೌದು ಅರಿಬಿ ಹೊಲಿಯವ. ದಿನಾಲು ಓಣೇನು 4 ಗಂಟೆ ಅರಿಬಿಗಳು ಬಂದಾಗ ಹೊಲಿಯುತ್ತಾ ಒಂದು ಕಾಯಕ ಮಾಡ್ತಿದ್ದ. ಹೌದು ಅವಾಗ 1 ಅಥವಾ 2ನೇತಿ ಹೋಗ್ತಕ್ಕಂತ ಶಾಲಿಗ್ ಹುಡುಗ ಏನಾದ್ರಿಪ್ಪ? ಅವ್ರ ಅಪ್ಪ ಕಾಯಕ ಮಾಡ್ತಿರ್ಬೇಕಾರ ಮುಂದೆ ನಿಂತ್ಕೊಂಡು ನೋಡಿ ಅಪ್ಪ ಏನ್ ಮಾಡಾಕತ್ಯಾನ ಅಂತ ತಿಳ್ಕೊಂಡ 6 ತಿಂಗಳ ಪರ್ಯಂತ ವಿಚಾರ ಮಾಡಾಕತ್ಯಾನ. ಹೌದು ಹೌದು ಹೆಂಗ್ರಿಪ್ಪ? 1800 ರೂಪಾಯಿ ತಗೊಂಡ್ ಬಂದ ಕತ್ರಿ ಹಾ ಹಾ ಅರಿಬಿ ತಗೊಂಡ ಕಟ್ ಮಾಡ್ತಾನ, ಮತ್ತೆ ಕತ್ರಿ ದೂರ ಸರಿಸಿ ಬಿಡ್ತಾನ. ಹೌದು ಸರಿಸಿ ಬಿಡುದ. ಅರಿಬಿ ತಗೊಂಡ ಕಟ್ ಮಾಡ್ತಾನ, ಮತ್ತೆ ಕತ್ರಿ ದೂರ ಸರಿಸಿ ಬಿಡ್ತಾನ. ಹೌದೌದು ಆದ್ರ ಅದೇ ಸೂಜಿ ದಾರ್ ಹಾಕೊಂಡ
ಆ ಸೂಜಿಗೆ ಹೌದ್ ಆ ಎರಡು ಕಟ್ ಮಾಡಿರ್ತಕ್ಕಂತ ಅರಿಬಿಗೆ ಹೊಲದ ಮತ್ ಎಲ್ಲರ ಸಾಣದ ಸೂಜಿ ಕಳೆದಗಳಿತ್ತ ತಿಳ್ಕೊಂಡ ಏನ್ ಮಾಡ್ತಿದ್ದ ಅವನ ಕಿಶೆ ಒಳಗೋ ಅಥವಾ ಇಲ್ಲಿ ಕಿವಿಗಡ್ಡ್ಯಾಗೋ ಹಿಂಗ್ ಇಟ್ಕೋತಿದ್ದ. ಹೌದ್ ಹೌದು ಸೂಜಿ ಕಿಮ್ಮತ್ತ ₹5, 5 ರೂಪಾಯಿ ಕತ್ರಿ ಕಿಮ್ಮತ್ತ 800 ರೂಪಾಯಿ ₹1800 ಕಿಮ್ಮತ್ತ. ಹೌದ್ ಆ ಹುಡುಗ ನೋಡಿ 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 6-7 ತಿಂಗಳ ಮೇಲೆ ಅಪ್ಪನಿಗೆ ಕೇಳ್ತತಿ ಮಗ, ಏನತ್ತ ಅಪ್ಪ ಇದಕ್ಕ ₹1800 ಕೊಟ್ಟ ಕತ್ರಿ ತಂದಿ, ಇದಕ್ಕ ಕಟ್ ಮಾಡಿದ ಕೂಡಲೇ ದೂರ ಸರಿಸ್ತಿ, ಹಾ ಹಾ ಸೂಜಿ ದಾರದ ಹೊಲದ್ರು ಅದನ್ನ ಕಿಶಾಗ್ರೆ ಬೇಡ ನಿನ್ನ ತಲೆ ಒಳಗರೆ ಇಟ್ಕೋತಿ, ₹5 ಕಿಮ್ಮತ್ತಿಂದು ಹೌದು ಯಪ್ಪ ಹಿಂಗ್ಯಾಕ ನಿನ್ನ ಗುಣ ಅಂತ ತಿಳ್ಕೊಂಡ ಮಗ ತಂದೆಗೆ ಕೇಳಿದಾಗ ಅವಾಗ ಅಪ್ಪಗ ಮಗನ ಮಾತು ಕೇಳಿ ಆನಂದ ಆಯ್ತು, ಹೌದು ಹೌದು ಸಂತೋಷ ಆಯ್ತು. ಯಾಕ್ರಿಪ್ಪ ಮಕ್ಳ ಮನೆಯಾಗ ಹೆಂಗಿರ್ಬೇಕಪ್ಪ ಅಂದ್ರ ಅಪ್ಪಗರೆ ಆಗ್ಲಿ ಬೇಡ ಸಾಲ್ಯಾಗರೆ ಆಗ್ಲಿ ಹೌದು ಮರಳಿ ಪ್ರಶ್ನೆ ಮಾಡುವಂತ ಮಕ್ಳು ಇರ್ಬೇಕು. ಅವರು ನಾಳೆ ಹೆಂಗಕ್ಕಾರಪ್ಪ ಅಂದ್ರ ಹೆಂಗಕ್ಕಾರಿಪ್ಪ ಹಿಂದ ಆಳಿರತಕ್ಕಂತ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನಂತವರು, ಸ್ವಾಮಿ ವಿವೇಕಾನಂದರಂತವರು, ಹೌದು ಹೌದು ಅಥವಾ ಕುವೆಂಪುನಂತವರು, ಇಂತ ದ.ರಾ. ಬೇಂದ್ರೆ ಬೇಡ ಸಿದ್ದೇಶ್ವರಪ್ಪಗಳಂತ ಮದಗೊಂಡಪ್ಪಗಳಂತ ಮಕ್ಕಳಾಗತಾರ. ಹೌದು ಹೌದು ಮತ್ತ ಏನು ಇಲ್ಲಂದ್ರ ಅವ್ರು ಏನ್ ಹೇಳ್ತಾರ ಅದ ಕೋಣ ನಡೆಸ್ತಿತ್ತಂದ್ರ ಹಾ ಹಾ ಅವ್ರು ಎಮ್ಮೆ ಕಾಯಿ ಹಚ್ಚದವ್ರು ಎಮ್ಮೆ ಕಾಯಕ್ ಹಚ್ಚದನ ಅವ್ರು. ಮತ್ ಏನ್ ಮಾಡಿ ಹೂವತ್ತವ್ರ ಈ ಜಾತ್ರೆನ ಅದೈತಿ ಯಾಕಡ್ ಲಾಕ್ಸ್ ಕೊಡ್ಬೇಡ ಇಲ್ಲಿ ನೋಡಿ. ಯಾವಾಗ ಮಗನ ಮಾತಿದ್ ಕೇಳಿ ಹೌದು ಹೌದು ಶಬಾಷ್ ಬೇಷ್ ಮಗನ, ಇದು ಒಳ್ಳೆ ಕೇಳ್ಬೇಕಂತ ಕೇಳುವಂತ ಪ್ರಶ್ನೆ ಕೇಳಿದಿ, ಚಲೋ ಆಯ್ತು, ಬಾಯಿಲಿ ಹೇಳ್ತಾನಂತಂದವ. ತಮ್ಮ ಇದೇನು, ಇದು ಕತ್ರಿ, ಇದು ಸೂಜಿ, ಇದ್ರ ಕಿಮ್ಮತ್ತ ಯಪ್ಪ ₹1800 ಮ್ಯಾಲದ, ಇದ್ರ ಕಿಮ್ಮತ್ತ ₹5 ಅದ, ₹4-5 ಕಿಮ್ಮತ್ತದ. ಮತ್ ಇದನ್ನ ಹಿಂಗಿಡ್ತಿ, ಇದನ್ನ ಹಿಂಗೆ ಯಾಕೆ ಸರಿಸ್ತಿ ಅಂದಾಗ ಆ ಮಗನಿಗೆ ಹೇಳ್ತಾನ, ಇದು ₹1800 ಕಿಮ್ಮತ್ತ. ಹೌದು ಕರಿ ಇದು ಕೆಲಸ ಏನ್ ಮಾಡ್ತತಿ, ಏನ್ ಮಾಡ್ತತಿ, ಒಂದ್ ಇದ್ದಿದ್ದು 2 ಮಾಡ್ತದ. ಕತ್ತರಿಸಿ ಹೋಗಿತತಿ, ಏನ್ ಮಾಡ್ತತಿ, ಒಂದ್ ಇದ್ದಿದ್ದನ್ನ 2 ಮಾಡ್ತತಿ. ಇದು ₹5 ₹4 ಸೂಜಿ ಇದೇನ್ ಮಾಡ್ತತಿ, ಇದೇನ್ರಿಪ್ಪ, ಇದು 2 ಇದ್ದದ್ದನ್ನ 1 ಮಾಡ್ತದ, 1 ಮಾಡ್ತದ. ಹಂಗ ಒಂದ್ ಇದ್ದಿದ್ದ 2 ಮಾಡ್ತಕ್ಕಂಥದ ಅಜ್ಞಾನ, ಹೌದು ಹೌದು 2 ಇದ್ದಿದ್ದನ್ನ 1 ಮಾಡ್ತಕ್ಕಂಥದ ಜ್ಞಾನ. ತಮ್ಮ ಇದ್ರಾಗ ನೀ ತಿಳ್ಕೋಬೇಕಾಗ್ಯದ. ಹಂಗ ಒಂದನ್ನ 2 ಮಾಡ್ತಕ್ಕಂಥ ಕತ್ರಿ ಗುಣ ನಮ್ಮಲ್ಲಿ ಆಗ್ಬಾರ್ದು, 2 1 ಮಾಡ್ತಕ್ಕಂಥ ಸೂಜಿ ಗುಣದವ್ರ ಆಗ್ಬೇಕಂತ ತಿಳ್ಕೊಂಡು ಇದರಿಂದ ಮಗನಿಗೆ ಒಂದು ಅನುಭವದ ಮಾತನ್ನ ಹೇಳ್ತಾನ ಪುಣ್ಯಾತ್ಮರೇ. ಹಂಗ ಈ ಪಾವನ ಸನ್ನಿಧಾನದೊಳಗ ಈ ಮುತ್ಯ ಬೀರಣ್ಣ ದೇವರ ಭಂಡಾರದ ಬಂಗಾರ ಅಂಗಳದೊಳಗ ಅಖಂಡ ರಾತ್ರಿ ಜಾಗರಣೆ ಆಗಲಿ ಅಂತ ತಿಳ್ಕೊಂಡ ಒಳ್ಳೆಯ 2 ಪ್ರಸಿದ್ಧ ಸುಪ್ರಸಿದ್ಧ ಕಲಾವಂತರನ್ನ ಇಲ್ಲಿ ಬರಮಾಡಿಕೊಂಡಿರಿ. ಕೊಂಡಾರಿಪ್ಪ ಇದ್ರೊಳಗ ಭಕ್ತ ಶ್ರೇಷ್ಠ ಕನಕದಾಸರು ಹೇಳಿದಂಗ ಏನ್ ಹೇಳ್ರಿಪ್ಪ, ಏನ್ ಹೇಳ್ತಾರ, ಅಜ್ಞಾನಿಗಳ ಜೊತೆಗಿನ ಅಧಿಕ ಸ್ನೇಹಕ್ಕಿಂತ ಹೌದು ಹೌದು ಸುಜ್ಞಾನಿಗಳ ಜೊತೆ ಜಗಳವೇ ಲೇಸ ಎಂದ. ಹಂಗ ಅಜ್ಞಾನಿಗಳ ಜೊತೆ ಜಗಳಾಡೋಕ್ಕಿಂತಲೂ ಅಜ್ಞಾನಿಗಳ ಜೊತೆಗೆ ಸ್ನೇಹ ಬೆಳೆಸೋದಕ್ಕಿಂತಲೂ ಜ್ಞಾನಿಗಳ ಜೊತೆ ಜಗಳ ಮಾಡುವಂತೆ ಮಾತು ಹೇಳ್ಯಾರ. ಅಂತ ಒಬ್ಬ ಜ್ಞಾನವಂತ ಅಂದ್ರ ತುಂಬಿರತಕ್ಕಂತ ಒಂದು ಕೊಡ ನಮ್ಮೊಂದಿಗೆ ಸೇವಾ ಮಾಡ್ಲಿಕ್ಕೆ ಅನುಗುಣವಾಗಿದಪ್ಪ ಅಂತಂದ್ರ ಆ ಜ್ಞಾನವನ್ನು ಉಣಬಡಿಸಬೇಕಪ್ಪ ಅಂತಂದ್ರ ಏನ್ರಿಪ್ಪ, ಒಂದಕ್ಕೆ 2-4 ಸುಟ್ರು ಅಥವಾ ಶಾಲು ಕಂಬಳಿ ಅಂಗಡಿ ಹೊಚ್ಕೊಂಡಿ ಹಿಂಗ ಬೆಚ್ಚಗ ಕೂತ್ ಹೋಗುದು, ಮೈ ಮೇಲೆ ಹೊಚ್ಚಿರ್ತಕ್ಕಂತ ಇವು ಶಾಲು ಸಿಟ್ರು ಅಂಗಡಿ ದೂರ ತೆಗದ ಬೆಚ್ಚಗ ಮಾಡಿ ಹೋದು 2 ಮೇಳ ನಂಗೆ ಏನಾರ ಒಂದಟ್ಟು ಜ್ಞಾನದ ಕೊಡಕನ್ನ ಜಗಳಾಡ್ಬೇಕು ಅಂತ ಹಿಂಗ್ ವಿಚಾರ ನನಗನ್ಸ ಕೇಳುದೈತ್ರಿಪ್ಪ. ನಾವು ಅದನ್ನ ಕೇಳಾಕ್ತಿದೀವಿ, ಹಿಂದ ಸತ್ಯಪ್ಪಣ್ಣರಾದ್ರು ಕೇಳ್ಯಾರ, ನೀವರೇ ಅಲ್ಲಿ ಬೇಡ ಅವ್ರ ಕೈ ಮಾಡಾಕ್ತಾರ, ಅವ್ರ ಕೇಳಿ ಆ ಕಡೆ ಬರ್ಲತ್ತ ಏನ್ ಕೇರನ ಕುಲ ಆಗುದ್ಲ, ಗೂಟ ಕಟ್ಟಿದ ದನ ಬಿಸ್ಕೊಂಡ್ ಹೋಗಿ ಕುಲ ಮಾಡುದು. ಹಂಗ ಪುಣ್ಯಾತ್ಮರೇ ಈ ಪಾವನ ಸನ್ನಿಧಾನದೊಳಗ ಹಿರಿಯರಾಗಿರತಕ್ಕಂಥವ್ರು ಇಲ್ಲಿ ಬಹಳ ಜಾತ್ರೆಗಳ ನೆರವೇರುತ್ತಾವ. ಸರಿಸುಮಾರು ತಾಲೂಕಿನ ಒಳಗ ಪ್ರಸಿದ್ಧ ಡೊಳ್ಳಿನ ಕಲಾವಿದರನ್ನ ಈ ಮ್ಯಾಲನ ಭಾಗಕ್ಕ ಕರೆಸಿ ಹಾಡಿಸ್ತಕ್ಕಂಥವ್ರು ಮೆಕ್ಳಿ ಗ್ರಾಮ ಬಿಟ್ರೆ ಬಹುಶಃ ಇನ್ನೊಂದ್ ಯಾವ್ದು ಇಲ್ಲ ಅನ್ನತಕ್ಕಂತ ಮಾತು ಹೇಳ್ಬೇಕಾಗತ್ತದ. ಅಟ್ಟ ಹೆಚ್ಚಿನ ಕಲಾವಿದರನ್ನ ಅತಿ ಹೆಚ್ಚ ಡೊಳ್ಳು ಹಾಡ್ತಕ್ಕಂತ ಕಲಾವಿದರನ್ನ ಕರೆಸಿ ಇಲ್ಲಿ ಬರಮಾಡಿಕೊಂಡ ಹಾಡಿಕೆ ಕೇಳ್ತಕ್ಕಂತ ಹವ್ಯಾಸಿ ಕಲಾವಂತರದಾರ, ಹಿರಿಯರದಾರ. ಹೌದು. ಆಗಿನ ಒಂದು ಹಿಂದಿನ ಟೈಮ್ದೊಳಗ
ಈ ಕಲಾವಂತರ ಈ ಜಗತ್ತಿಗೆ ಬೆಳೆಸಿರತಕ್ಕಂತ ಸರಿಸುಮಾರ ಕೀರ್ತಿ ಅಥವಾ ಹಿಂದಕ್ಕ ಇಲ್ಲಿ ನಾವು ಬುತಾಳಿಸಿದ ಗುಡ್ಡಕ್ಕ ಬಂದ ಪ್ರಥಮವಾಗಿ ಕಾರ್ಯಕ್ರಮ ಮಾಡಿ ಹೋಗ್ತಿರ್ಬೇಕಾರ ಏನಾತ್ರಿಪ್ಪ? ನಾವ್ ಹೇಳಿದಿಲ್ಲ ಹಾ ಹಾ ಮಂಡ ಚೊನ್ನದ ಮೇಲೆ ಬುತಾಳಿಸಿದ ಗುಡ್ದಾಗ ಹಾಡ್ಕೊಂಡು ಹೋಗುತ್ತಿರ್ಬೇಕಾರ ಇವತ್ತ ಅಂದಿನ ಹಿಡ್ಕೊಂಡು ಇಂದಿನ ತಕ್ಕ ನಿಮ್ ಮುಂದೆ ಸೇವಾ ಭಾಗ್ಯ ಸಿಕ್ಕತಿಪ್ಪ ಅಂದ್ರ ಅದು ಮೆಕ್ಳಿ ಬುತಾಳಿ ಬೀರಸಿದ್ದೇಶ್ವರ ಆಶೀರ್ವಾದ ಅನ್ನತಕ್ಕಂಥದ 100 ಸಲ ನಾನು ಕೈ ಎತ್ತಿ ಹೇಳ್ತಕ್ಕಂಥ ಹೌದು. ಈ ಭಗವಂತನ ಸನ್ನಿಧಾನದಾಗ ನೀವು ವ್ಯವಹಾರ ಮಾಡ್ರಿಪ್ಪ ಅಂತಂದ್ರ ಏನಾದ್ರೂ ತಿಳಿದಟ್ಟ ನಮ್ಮ ಎರಡು ಮೇಳೊಳಗೆ ವ್ಯವಹಾರ ನಡೀತದ, ಚರ್ಚೆ ಆಗ್ತದ. ಇಲ್ಲ ನಾವೇ ಬಂದ್ ಹೇಳ್ತೀವಿ ಸುಮ್ ನೀವ್ ಹೆಂಗ್ ಸತ್ಯಾಪನ ಹಾಡಿ ಕೂತಾನ ಹಂಗ ಸುಮ್ ಕುಂಡ್ರು ಮಾಸ್ತರ್ ಅಂದ್ರ ಹಾ ಹಾ ನಾವು ವ್ಯವಸ್ಥೆಯನ್ನು ಮಾಡಾಕ ಬರ್ತದ ಅಂತಕ್ಕಂತ ಮಾತು ಹೇಳ್ತದ. ಹಾ ಎಸ್ ಸರ್. ಅವ್ರು ಏನ್ ಹೇಳ್ತಾರೋ